ಯಾವ ಕೆಲಸ 90% ಆಗಿದೆ ಅಂತ ಹೇಳಬೇಕು ಸರ್. ನಾನು ರಿಸೈನ್ ಮಾಡತ್ತೆ ರೀತಿ ನಿರ್ಮಿತ ಕೇಂದ್ರದಿಂದ ನಾನು ಸರ್ ನೋವಾಗ್ತದಲ್ಲ ಸರ್. ಈ ಸಮಯದೊಳಗೆ ಈ ರೀತಿ ಆರೋಪ ಮಾಡಿದ್ರೆ ನೋವಾಗಲ್ಲ. ಒಂದು ಪರ್ಟಿಕ್ಯುಲರ್ ಕೆಲಸ ಇದು 90% ಆಗಿದೆ ಅಂತ ಹೇಳಿ ಸರ್. ಕಳಪೆ ಕೆಲಸ ಆಗಿದೆ ಎಲ್ಲ ಅಧಿಕಾರಿಗಳು ಕಳ್ರು, ಎಲ್ಲರೂ ಹೆಂಗೆ ಕಳ್ರಾತ? ಬ್ಯೂಟಿಫುಲ್ ಕೆಲಸ ಮಾಡಿಸ್ಲತ್ತಾರೆ ನಿರ್ಮಿತ ಕೇಂದ್ರದವ್ರು. DC ಚೇರ್ಮನ್ ಅದ, ಅದಕ್ಕೆ ಯಾರೋ SDC ಇಲ್ಲ, ಡೆಪ್ಟಿ ಕಮಿಷನರ್ ಅಂದ್ರೆ ಚೇರ್ಮನ್ ಅದ ಸರ್. ಬಸವ ಕಲ್ಯಾಣ ಸರ್, ಇನ್ನೊಂದು ಸರ್ ನನ್ನ ಕಡೆ ನೋಡಿ ಸರ್. ನಾನು ನಿಮ್ಗೆ ಕಂಪ್ಲೀಟ್ ಆಗುತ್ತೆ ನಾನು ಕುಂತೀನಿ. ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಡ್ಜ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಜನ ಹೆಂಗ ಇನ್ನ ಕೆಲಸನೇ ಚಾಲು ಆಗಿಲ್ಲ. ಕಾಂಪ್ಲೇಂಟ್ ಏನಂತ ಮಾಡ್ತಾರೆ ಸರ್, ಕೆಲಸ ಕಳಪೆ ಮಟ್ಟದ ನಡೆದಂತ, ಕೆಲಸನೇ ಚಾಲು ಆಗಿಲ್ಲ. AC ಅವ್ರು ಹೋಗ್ತಾರೆ, ಅದು ನೋಡಿ ಬರ್ತಾರೆ ಸರ್. AC ಅವ್ರು ಏನು ಕೆಲಸ ಚಾಲು ಆಯ್ತು ಅಂತ ಹೇಳಿ ನಾನು ಹೇಳ್ತೀನಿ ಸರ್. ಅಬೌವ್ 90% ಕಿನಾನು ಹೆಚ್ಚಿಗೆ 95% 10 ಕಾಮಗಾರಿ ಆಗಿ ಅಂದ್ರೆ ಎಲ್ಲೋ ಒಂದು ಏನೋ ಎಡವಟ್ಟು ಆಗಿರ್ಬೋದು. ನಾ ಇಲ್ಲ ಅಂತ ಹೇಳಿಲ್ಲ, ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು, ಅದನ್ನು ಸರಿ ಮಾಡ್ಕೋತ. ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಿ ಸರ್. ಬ್ಯೂಟಿಫುಲ್ ವರ್ಕ್ ಮಾಡ್ಲತ್ತಾರೆ ಸರ್ ನಿರ್ಮಿತಿ ಕೇಂದ್ರ. ನಿರ್ಮಿತಿ ಕೇಂದ್ರ ನಾಟ್ ಗವರ್ಮೆಂಟ್ ಸರ್ವಿಸ್. ಪಾಲ್ಕಿ 0, ನಿರ್ಮಿತಿ ಕೇಂದ್ರ 0. ಆಕ್ಷನ್ ಸ್ಪೀಕ್ಸ್ ಸಂದೇಶ ಬೇಕಿಲ್ಲ. ಪಾಲ್ಕಿ 0 ಅಂದ್ರೆ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅಲ್ಲ, ನಮ್ಮ ಅಧಿಕಾರಿಗಳ ಮೇಲೆ ನಮ್ಗೆ ವಿಶ್ವಾಸ ಅಲ್ಲ. ಇನ್ನ ಇದಕ್ಕೆ ಹೆಚ್ಚಿಗೆ ಬಜೆಟ್ ಕೊಡ್ತೀನಿ ನಾನು. ನಿರ್ಮಿತಿ ಕೇಂದ್ರಕ್ಕೆ ನೆಕ್ಸ್ಟ್ ಟೈಮ್ ಇದಕ್ಕೆ ಹೆಚ್ಚಿಗೆ ಆದ್ರೆ ನಮ್ದು ಕಡಿಮೆ ಆಗಲ್ಲ. 7 crores 43 lakhs. ಹುಮ್ನಾಬಾದ್ 9 crores 6 lakhs. ಇವ್ರು ಹೇಳಂಗೆ ಯಾವ ಅಧಿಕಾರಿಗಳು ಏನು ಮಾಡ್ಲತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲತ್ತಾರ ಸರ್. ಇನ್ಕ್ಲೂಡಿಂಗ್ PWD, PRE, DCCO ಬ್ಯೂಟಿಫುಲ್ ಕೆಲಸ ಮಾಡ್ಲತ್ತಾರ. ಎಲ್ಲಿ ಕಡಿಮೆ ಮಟ್ಟ ನಡೆದಿಲ್ಲ. ಸುಮ್ಮನೆ ನಾವು ಯಾರಿಗೂ ಪಟ್ಟು ಮಾಡಬಾರ್ದು, ಸರಿಯಲ್ಲ. ಇವೆಲ್ಲ ನಿರ್ಮಾಣ ಮಾಡಿದಂಥದ್ದು ಅಧಿಕಾರಿಗಳು ಅವ್ರದೇ ಆದಂತ ರೆಸ್ಪಾನ್ಸಿಬಲ್ ಇದೆ ಸರ್. ಸ್ವಲ್ಪ ನಿಮ್ದು ಮೈಕ್ ಬಂದ್ ಮಾಡಿ. ನಮ್ಮ ವಿಧಾನಸಭಾ ಸ್ಪೀಕರ್ ಬಂದ್ ಮಾಡ್ತಾ ಹಾಕೊಂಡ್ ನಿಮ್ಮಲ್ಲಿ ಅಂತ ಏನ್ರಿ ಅದನ್ನ ಮಾಡ್ರಿ. ಈಗ ನಿರ್ಮಿತಿ ಕೇಂದ್ರ ನೀವು ಹೇಳಿದಾಗೆ ಉದ್ದೇಶ ಏನಿದೆ? ನಿರ್ಮಿತಿ ಕೇಂದ್ರದ್ದು 4G ಎಕ್ಸೆಪ್ಷನ್ ಇದೆ. ಇಷ್ಟು ಹ್ಯೂಜ್ ಅಮೌಂಟ್ ಟೆಂಡರ್ ಪ್ರೊಸೆಸ್ ಬೈಪಾಸ್ ಮಾಡ್ತಾರೆ ಹ್ಯಾಂಗ್ಸ್. ಇದಕ್ಕೆ ಮತ್ತೆ ಅವ್ರ ನಿರ್ಮಿತಿ ಕೇಂದ್ರ ಹತ್ರ ಏನಿದೆ ಮಿಷನರಿ, ವಾಟ್ ಈಸ್ ದ ಕೆಪಾಸಿಟಿ, ವಾಟ್ ಈಸ್ ದ ಕೆಪಬಿಲಿಟಿ, ಹೌ ದೇ ಕ್ಯಾನ್ ಟೇಸ್ಟ್ ಕ್ವಾಲಿಟಿ ವರ್ಕ್. ಈ ಬೀರುಳ್ಳಿ ಒಂದು ಪರಂಪರೆ ಇದೆ. PRE ಏನೂ ಇಲ್ಲ, 5 crores 50 crores ಫಾರ್ ನಿರ್ಮಿತಿ ಕೇಂದ್ರ. And when we come to Bhalki, 0 for ನಿರ್ಮಿತಿ ಕೇಂದ್ರ. Bíruli 120 crores. I must appreciate you. You are a quality person, quality work. ಈಗ ನಾವು ಹಿಂಗೆ ಮಾತಾಡಿದ್ರೆ ಮತ್ತೆ ಉಳಿಯೋರು ಯಾವ ಪಾಠ ಅಂತ ಕೇಳ್ತಾರೆ. ವಿಶ್ವ ಕಡೆ ಕಾರ್ಯ ಮಾಡ್ತಾರೆ. ಪಾಲಿಕೆ ಕೆಲಸನು ಬಸವ ಕಲ್ಯಾಣ ಕೆಲಸನು ಕಂಪ್ಯಾರಿಸನ್ ಮಾಡೋಣ. ನಾನು ರೆಡಿ ಇದ್ದೀನಿ. ನಾನು ಪಾಲಿಕೆ ಕೆಲಸ ಬಸವ ಕಲ್ಯಾಣ ಕೆಲಸ ಕಂಪ್ಯಾರಿಸನ್ ಮಾಡೋಣ. ಹೊಟ್ಟೆ ಕಿಚ್ಚಿನ ಮಾತುಗಳು ಸರಿಯಲ್ಲ. ಇದು ಮಾತಾಡ್ತೀನಿ ಸರ್, ಫಿನಿಶ್ ಮಾಡಿ. ಎಸ್, ಐ ಆಮ್ ವಿತ್ ಪೇಪರ್. ನನ್ನ ಕಾಗದದಲ್ಲಿ ಪೇಪರ್ ಹೋಮ್ವರ್ಕ್ ಮಾಡಿ ಬಂದಿದ್ದೀನಿ. ನಾನು ಹೋಮ್ವರ್ಕ್ ಪ್ರಕಾರ ಇಷ್ಟು ಹ್ಯೂಜ್ ಅಮೌಂಟು ಯಾಕೆ ಇದರಲ್ಲೂ ಇಲ್ಲ. ಉನ್ನಾದಿ ಇಲ್ಲ, ಬಾಲ್ಕಿ ಇಲ್ಲ, ಅವರಾದಿಲ್ಲ. ಬಾಲ್ಕಿಲಿ 0 ಇದೆ. ಸೊ ವಾಟ್ ಇಸ್ ಸಂದೇಶ ಕೊಡ್ತಾರೆ? ಮಾತಾಡ್ತೀನಿ. ನನ್ನ ಲಿಸ್ಟ್ ಇದೆ. KKRD ಫಂಡ್ಸ್ ಯಾರು ಎಷ್ಟು ಕೊಟ್ಟಾರೆ, ಎಲ್ಲಿ ಎಷ್ಟು ಆಗ್ತಾ ಇದೆ. ಸೊ ಬಸವ ಕಲ್ಯಾಣ 49 crores, ಇದರಲ್ಲಿ 50 crores. ಬಾಲ್ಕಿಲಿ 0, ಬಾಲ್ಕಿಲಿ 0, ಬಸವ ಕಲ್ಯಾಣ 50 crores. ಆ ಇಲಾಖೆ ಮೇಲೆ ನಮಗೆ ಫೇತ್ ಅದ. ಆ ಇಲಾಖೆ ಮೇಲೆ ನಮಗೆ ಫೇತ್ ಅದ. ನಾವು ಮಾಡ್ಲತ್ತೀವಿ. ನಾನು ನಿಮಗೆ ಮಾತಾಡ್ಲ. ತಾವು ಬಸವ ಕಲ್ಯಾಣ MLC, ತಾವು 2 ಕೋಟಿ ಅನುದಾನ ಬಂದಿದ್ದು, ಹುಮ್ನಾಬಾದ್ ಕೊಟ್ಟಿರಿ. ತಾವು ಹುಮ್ನಾಬಾದ್ ಕೇಳ್ರಿ. ಹಂಗೆ ನೋಡಿ ನನಗೆ ಮಾತಾಡಿ ನೀವು. ನೋಡಿ ಈಗ ಸಭೆ ನನ್ನ ಅಧ್ಯಕ್ಷರಲ್ಲಿ ನಡೀತಾ ಇದೆ. ನೀವೇನ್ ಮಾತಾಡಿದ್ರೆ ಗೌರವ ಶಾಸಕರುಗಳಿದ್ದೀರಿ. ಸರ್, ಬಸವ ಕಲ್ಯಾಣ ಎವ್ರಿ ವರ್ಕ್ ಮಾಡ್ರಿ, ವರ್ಕ್ ವೈಸ್ ಮಾಡ್ರಿ. ನಾವು ರೆಡಿ ಇದ್ದೀವಿ. ಅಷ್ಟು ನೀಟ್ ಕೆಲಸ ಬಸವ ಕಲ್ಯಾಣ ಮಾಡಿಸ್ಲತ್ತೀವಿ. ಅಷ್ಟು ಲಕ್ಷ ಕೊಟ್ಟು ಮಾಡಿಸ್ಲತ್ತೀವಿ ನಾವು. CM ಎನ್ಕ್ವೈರಿ ಮಾಡಿಸ್ತೀವಿ ಸರ್. CM ವಿಶ್ವಾಸ ಎಂತ ಅಧಿಕಾರಿ ಅಂತ ನಿಮ್ಗೆ ಗೊತ್ತಾ? ಅಲ್ಲ ನೋಡಿ ಸರ್, ತಪ್ಪು ಸಂದೇಶ ಹೋಗ್ಬಾರ್ದು. ಇದು KDP ಸಭೆ. ಇದು ತಪ್ಪು ಸಂದೇಶ ಹೋಗ್ಬಾರ್ದು. ಯಾವ ಕೆಲಸ ಹಾಳಾಗ್ಯದ ಪರ್ಟಿಕ್ಯುಲರ್ ಹೇಳಿ ನೋಡೋಣ. ಈ ಕೆಲಸ ಹಾಳಾಗ್ಯದ, ಇದು 90% ಮಾಡ್ಯಾರ ಅಂತ ಹೇಳಿ. 50% ಅಲ್ಲ, ಈ ಕೆಲಸ 100% ಆಗಬೇಕಾಗಿತ್ತು. 90% ಯಾವಾಗ ಒಂದು ಹೇಳ್ರಿ.
ನಾನು ಅವ್ರು ಹೇಳಿ ಅವ್ರ ಮುಗೇಣ ನೀವು ಮಾತಾಡಿ ಸರ್ ಲೆಟ್ ಮಿ ಫಿನಿಶ್ ಆ ಮಾತು ಹೇಳಿ ಸರ್ ನೋಡಿ